25-26ನೇ ಸಾಲಿನ 1ರಿಂದ 5ನೇ ಪ್ರಾಮಾಣಿಕತೆಯಿಂದ ತೀರ್ಪು ನೀಡಬೇಕು ಅಂತ ಸಲಹೆ ಮಾಡಿದ್ರು. ಜಮೀಲ್ ಅಹ್ಮದ್ ಮಾತನಾಡಿ, ಕಲಿಕಾ ಹಬ್ಬ ಚಟುವಟಿಕೆಗಳು ಒಂದು ಕಾರ್ಯಕ್ರಮ ಆಗಬಾರದು, ಅದು ಶಾಲೆಯಲ್ಲಿ ಮಕ್ಕಳ ನಿರಂತರವಾಗಿ ಕಲಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸಂಘದ ನಿರ್ದೇಶಕರಾದ ಶಕೀರ್ ಉಲ್ಲಾ ಶರೀಫ್ ಮಾತನಾಡಿದ್ರು. ಆಗರ ಬನ್ನಿಹಟ್ಟಿ ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ಇಲ್ಯಾಸ್ ಅಹಮದ್ ಮಾತನಾಡಿ, ಉರ್ದು ಭಾಷೆ ಮತ್ತು ಗಣಿತ ವಿಷಯದಲ್ಲಿ ಈ ಕಾರ್ಯಕ್ರಮ ಮಕ್ಕಳಿಗೆ ಬುನಾದಿ ಹಂತದಲ್ಲಿ ಹಿಂದುಳಿದ ಮಕ್ಕಳಿಗೆ ಪತ್ತೆ ಹಚ್ಚಿ ಅವರ ಸಾಮರ್ಥ್ಯ ಅನುಗುಣವಾಗಿ ಅಭಿವೃದ್ಧಿಪಡಿಸುವುದರ ಮೂಲಕ ಶಿಕ್ಷಕರು ಜವಾಬ್ದಾರಿಯಿಂದ ಮಕ್ಕಳಿಗೆ ದಿನನಿತ್ಯ ಶಾಲೆಯಲ್ಲಿ ಮಾರ್ಗದರ್ಶನ ನೀಡಿ ಬೋಧನೆ ಮಾಡಬೇಕು ಅಂತ ಕಾರ್ಯಕ್ರಮ ನಿರೂಪಣೆ ಮತ್ತು ಸ್ವಾಗತ ಸಿಬ್ಗಲ್ ಉಲ್ಲಾ ನೆರವೇರಿಸಿದ್ರು. ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ, ನ್ಯೂಸ್ ಕನ್ನಡ, ಚನ್ನಗಿರಿ. ಇದರ ಉದ್ದೇಶ ಸರ್ಕಾರಿ ಶಾಲೆಗಳ ಒಂದು ಸಬಲೀಕರಣ ಯಾವ ರೀತಿ ಮಾಡಬೇಕು ಅಂತ. ಅದರಲ್ಲೂ ಬಹಳ ಪ್ರಮುಖವಾಗಿ ನಾವು FLN ಅಂದ್ರೆ FLN ಬೇಸಿಕ್ ಆಗಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಏನ್ FLN ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ. ಅಂದ್ರೆ ಏನು ನಿಪುಣ್ ಭಾರತ್ ನಿಪುಣ್ ಕರ್ನಾಟಕದ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾವು FLN ಸಾಧನೆ ಮಾಡಬೇಕು. ನಮ್ಮ ಶಾಲೆಗೆ ಬಂದಂತ ಎಲ್ಲಾ ಮಕ್ಕಳು ಬಹಳ ಪ್ರಮುಖವಾಗಿ ಎಲ್ಲರೂ ಓದ್ಬೇಕು, ಓದಿದನ್ನ ಅರ್ಥೈಸ್ಕೊಳ್ಬೇಕು, ಹಾಗೂ ಮೂಲಭೂತ ಸಂಖ್ಯಾಜ್ಞಾನವನ್ನ ಮಕ್ಕಳು ಮಾಡೋದನ್ನ ಕಲಿಬೇಕು. ಈ ಕೆಲಸ ತುಂಬಾ ಜವಾಬ್ದಾರಿ ಕೆಲಸ ಆಗಿದೆ. ಆ ಒಂದು ಉದ್ದೇಶದಿಂದ ಇವತ್ತು ಶಾಲೆಯಲ್ಲಿ ಕಲಿತಂತ ಜ್ಞಾನವನ್ನ ಮಗು ಇಲ್ಲಿ ಯಾವ ರೀತಿ ಪ್ರಾಯೋಗಿಕವಾಗಿ ತನ್ನ ಅನುಭವದ ಮುಖಾಂತರ ಪ್ರೆಸೆಂಟೇಶನ್ ಮಾಡುವುದಕ್ಕೆ ಒಂದು ಒಳ್ಳೆ ವೇದಿಕೆ ಇದು. ಇಲ್ಲಿ ವಿವಿಧ ಸ್ಪರ್ಧೆಗಳಿರುತ್ತೆ. ಆ ಸ್ಪರ್ಧೆಗಳಲ್ಲಿ ತೀರ್ಪುಗಾರ ಇರ್ತಾರೆ. ಆ ಶಾಲಾ ಮಕ್ಕಳು ಬಂದು ಆಯಾ ಸ್ಪರ್ಧೆಗಳಲ್ಲಿ ತಾವು ಕಲಿತಂತ ಶಾಲೆಯಲ್ಲಿ ಹೇಳ್ಕೊಟ್ಟಂತ ಜ್ಞಾನವನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ. ಇವತ್ತೇನಾಗಿದೆ, ನಾವು ಬರೀ ಈ ಬ್ರೈನಿಗೆ ಮಾತ್ರ ಶಿಕ್ಷಣ ಕೊಡ್ತಾ ಇದ್ವಿ, ಹಾರ್ಟಿಗೆ ಕೊಡ್ತಾ ಇಲ್ಲ, ಹಾಗೆ ಹ್ಯಾಂಡಿಗೆ ಕೊಡ್ತಾ ಇಲ್ಲ. ಇದು ಬಹಳ ಇಂಪಾರ್ಟೆಂಟು. ನಮ್ಮ ಏನೋ ಭಾವನಾತ್ಮಕ ಕೋಶವನ್ನ ಸಂಪನ್ನಗೊಳಿಸ್ಲಿಲ್ಲ ಅಂತಂದ್ರೆ ನಿಜಕ್ಕೂ ನೀನ್ಯಾರೋ ನಾನ್ಯಾರು. ಮಕ್ಕಳಲ್ಲಿ ಒಂದು ಒಳ್ಳೆ ಭಾವನೆಗಳನ್ನ ಬೆಳೆಸ್ಬೇಕು ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಬೇಕು. ಆ ಕಾರ್ಯಕ್ರಮದಲ್ಲಿ ನೋಡಿ, ಮಕ್ಕಳು ಒಂದ್ ರೀತಿ ಇಲ್ಲಿ ಟೀಮ್ ಸ್ಪಿರಿಟ್ ಆಗಿ ಬರ್ತಾರೆ, ಸೇವಾ ಮನೋಭಾವನೆ ರೂಢಿಸ್ಕೊಂತಾರೆ, ಲೀಡರ್ಶಿಪ್ ಬರ್ತದೆ, ಒಂದು ಸಮನ್ವಯತೆ ಬರ್ತದೆ, ಒಂದು ಹೆಂಗೆ ನಾವು ಭಾವೈಕ್ಯತೆ ಬೆರಿಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಇಲಾಖೆ ರೂಪಿಸಿದೆ. ಮತ್ತೆ ಇದಕ್ಕೆ ನಾವು ಅನುದಾನವನ್ನು ಸಹ ಕೊಡ್ತೀವಿ. ಈ ಕಾರ್ಯಕ್ರಮವನ್ನ ಇಲ್ಲಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದರೆ ತೀರ್ಪುಗಾರರು ಒಳ್ಳೆ ತೀರ್ಪನ್ನ ಕೊಡಬೇಕು. ಇನ್ನು ಮುಂದುವರೆದು ನಮ್ಮ ಮುಂದಿನ ವರ್ಷದ ದಾಖಲಾತಿ ಈಗ ನಾವು ನವೆಂಬರ್ 14 ಏನು ಮಹಾಪೋಷಕರ ಸಭೆ ಮಾಡಿದೀವಿ, ಇವಾಗ್ನಿಂದಲೇ ಶುರು ಆಗ್ಬೇಕು. ಏನು ಬೇರೆ ಬೇರೆ ಶಾಲೆಗೆ ಹೋಗ್ತಿದ್ದಾರೆ, ಅರ್ಧ ವಯಸ್ಸಿನ ಮಕ್ಕಳಿದ್ದಾರೆ, ನಮ್ಮ ಶಾಲೆಗೆ ಈಗಿನಿಂದಲೇ ನಾವು ಅವ್ರನ್ನ ನೆಕ್ಸ್ಟ್ ಅಡ್ಮಿಷನ್ಸ್ಗೆ ಯಾವ ರೀತಿ ಪ್ಲಾನ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ನಾವು ಗುಣಮಟ್ಟವನ್ನ ಕೊಡ್ತೀವಿ, ನಮ್ಮ ಶಾಲೆಯಲ್ಲಿ ಯಾವ ರೀತಿ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತೀವಿ, ಕಲಿಕೆ ಚೆನ್ನಾಗಿದೆ ಅನ್ನೋದನ್ನ ನಾವು ಪೋಷಕರಿಗೆ ಮನವೊಲಿಸ್ಬಿಟ್ಟು ಕನಿಷ್ಠ 10ರಿಂದ 25% ದಾಖಲಾತಿ ಹೆಚ್ಚಿಸ್ಬೇಕು. ನಮ್ಮ ಇಲಾಖೆಯ ಮುಖ್ಯಸ್ಥರಂತ ಏನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ನವರು, ಆಯುಕ್ತರು ಹಾಗೂ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ನಮಗೆ ಸಾಕಷ್ಟು ಮಾರ್ಗದರ್ಶನ ಮತ್ತೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಇದ್ದೀರಿ. ದಾಖಲಾತಿನ ಹೆಚ್ಚಿಸುವಲ್ಲಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಇವತ್ತಿಂದಲೇ ಶುರು ಮಾಡ್ಬೇಕು ಕೆಲಸನ.
ಅಡ್ವಾನ್ಸ್ ಆಗೆಲ್ಲ ಹೇಳ್ಕೋಬೇಕು. ಮತ್ತೆ LKG UKG ಸುಮಾರು 17 ಶಾಲೆಯಲ್ಲಿ ಅಂತ ಕಾಣಿಸುತ್ತೆ. ಒಂದು 32 ಶಾಲೆಗೆ ಬಂದಿರೋದ್ರಲ್ಲಿ ಹೆಚ್ಚು ಕಡಿಮೆ ಒಂದು 50ಕ್ಕೂ ಹೆಚ್ಚು% ಉರ್ದು ಶಾಲೆಗೆ ಸಿಕ್ಕಿದೆ. ಕಾರಣ ಏನಂತಂದ್ರೆ ಆ ಶಾಲೆಗಳಲ್ಲಿ ಒಂದಷ್ಟು ಪರವಾಗಿಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಬೇಕು, ಬಹಳ ಇಂಪಾರ್ಟೆಂಟ್. ನೋಡಿ, ನಮ್ಮ ಇಲಿಯಾಸ್ ಕೂತಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಶಾಲೆ ನಡೆಸ್ತಾರೆ, ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಇಲಾಖೆ ಕಾರ್ಯಕ್ರಮಗಳನ್ನ. ತುಂಬಾ ಖುಷಿ ಅನ್ಸುತ್ತೆ. ಹಾಗೆ ನಮ್ಮ ಇನ್ನೊಬ್ರು ಅವರು ಹೊಸೂರು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳಷ್ಟು ಶಾಲೆಗಳು ತುಂಬಾ ಒಂದು 80% ಶಾಲೆ ತುಂಬಾ ಚೆನ್ನಾಗಿದೆ. ಆ ಶಾಲೆ ಈ ಶಾಲೆ ಅಂತ ಅಲ್ಲ, ಒಂದು 80% ಉರ್ದು ಶಾಲೆಗಳು ಚೆನ್ನಾಗಿದೆ. ಇನ್ನೊಂದು 20% ಟೀಚರ್ ಸುಧಾರಣೆ ಆಗ್ಬೇಕು. ಟೀಚರ್ ಸುಧಾರಣೆ ಆಗ್ಬೇಕು, ಶಾಲೆಗಳು ಸುಧಾರಣೆ ಆಗ್ಬೇಕು. ಆ ಕೆಲಸವನ್ನ ನಾವು ನೀವೆಲ್ಲರೂ ಮಾಡ್ಬೇಕು. ಮಕ್ಕಳನ್ನ ತಿದ್ದಿ ಅವ್ರಿಗೆ ಶಿಕ್ಷಣ ಕೊಡುವಂತ ಜವಾಬ್ದಾರಿ ಕೊಟ್ಟಿರೋದು ಅದು ನಾವು ಬಹಳ ಯಾವ್ದೋ ಪೂರ್ವ ಜನ್ಮದ ಪುಣ್ಯ. ಇದನ್ನ ಒಂಥರ ನೋಬಲ್ ಪ್ರೊಫೆಷನ್. ನೀವ್ ಯಾರು ಇದನ್ನ ಅಗ್ರವಾಗಿ ಭಾವಿಸ್ಬೇಡ್ರಿ. ಖಂಡಿತವಾಗೂ ಈ ದೇಶದ ಭವಿಷ್ಯ ಅಡಗಿರೋದು ನಮ್ಮ ಶಾಲೆಯ ಕೋಣೆಗಳಲ್ಲಿ. ಸೊ ಅದರ ಒಂದು ನಿರ್ಮಾತೃಗಳು ನಾವು. ಹಾಗಾಗಿ ನಮಗೆ ಬಹಳ ಬಹುದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಭಗವಂತನೇ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆ ಮಕ್ಕಳು ಬೇರೆ ಬೇರೆ ಪರಿಸರದಿಂದ ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಏನ್ ಬೇಕು, ಯಾವ ರೀತಿ ಮಾರ್ಗದರ್ಶನ ಬೇಕು, ಯಾವ ರೀತಿ ಟೀಚ್ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡು ಒಂದು ಅತ್ಯುತ್ತಮವಾದಂತ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ರೂಪಿಸುವಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ತಂಡ ಸ್ಫೂರ್ತಿಯಿಂದ ಕೆಲಸ ಮಾಡಿದ್ರೆ ಸ್ಕೂಲ್ ಖಂಡಿತವಾಗೂ ಮುಂದೆ ಬರುತ್ತೆ. ಆ ಒಂದು ದಿಶೆಯಲ್ಲಿ ತಾವೆಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ